ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನು ಬಂದಿರತಕ್ಕಂಥದ್ದು ರಾಜ್ಯದ ಒಂದು ರೀತಿ ಅತ್ಯಂತ ಪ್ರವಾಸೋದ್ಯಮದಲ್ಲಿ ಮತ್ತು ಸಾಕಷ್ಟು ಒಂದು ರೀತಿ ನೈಸರ್ಗಿಕ ಸಂಪತ್ತಿನಲ್ಲಿ ಹೆಸರುವಾಸಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಈ ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಮುಖ ಒಂದು ರೀತಿ ನಗರ ಅಂದರೆ ತಪ್ಪಾಗಲಾರ್ದು, ಅದೇ ನಮ್ಮ ಹೆಮ್ಮೆಯ ಶಿರ್ಸಿ. ವಿಶೇಷವಾಗಿ ಶಿರ್ಸಿ ಈಗ ಯಾಕಪ್ಪ ಹೇಳ್ತಾ ಇದ್ದೀರಿ ಅಂದರೆ, ಶಿರ್ಸಿ ಶೈಕ್ಷಣಿಕವಾಗಿ ಸಾಕಷ್ಟು ಮುಂದುವರೆದಿದೆ. ಆದರೆ ಎಲ್ಲ ಒಂದು ಕಡೆ ಇಲ್ಲಿರ್ತಕ್ಕಂಥ ಇಲ್ಲಿ ನಗರಸಭೆ ಇದೆ, ಮತ್ತು ಸಾಕಷ್ಟು ರಾಜಕೀಯವಾಗಿ ಒಂದು ರೀತಿ ಬಲಾಢ್ಯ ಒಂದು ರೀತಿ ಕ್ಷೇತ್ರ. ಆದರೆ ಎಲ್ಲ ಒಂದು ಕಡೆ ಶಿರ್ಸಿಯ ಒಂದು ರೀತಿ ನಗರಕ್ಕೆ ಬರುವಾಗ ಇಲ್ಲಿರ್ತಕ್ಕಂಥ ಗುಂಡಿಗಳೇ ಸ್ವಾಗತ ಮಾಡ್ತವೆ. ಮಳೆಗಾಲದಲ್ಲಂತೂ ಸಾಕಷ್ಟು ಗುಂಡಿಗಳು ಇದ್ದಾವೆ, ಎಲ್ಲ ಒಂದು ಕಡೆ ಸಾಕಷ್ಟು ಅನಾಹುತಗಳಾಗಿದ್ದಾವೆ, ಸಾಕಷ್ಟು ಅಪಘಾತಗಳಾಗಿದ್ದಾವೆ. ಹಾಗಾಗಿ ಇಷ್ಟೆಲ್ಲ ಇದ್ರೂ ಸಹ ಕಣ್ಣಿದ್ದು ಕುರುಡಾಗಿದ್ದಾರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು. ಹಾಗಾಗಿ ಶಿರ್ಸಿ ನಗರಕ್ಕೆ ಪಾಳು ಬಿದ್ದ ಒಂದು ರೀತಿ ತಗ್ಗುಗುಂಡಿಗಳೇ ಸ್ವಾಗತ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವ. ಕರ್ನಾಟಕ ರಾಜ್ಯದಲ್ಲಿ ನೈಸರ್ಗಿಕವಾಗಿ ಪ್ರವಾಸೋದ್ಯಮದಲ್ಲಿ ಅತ್ಯಂತ ಹೆಸರುವಾಸಿಯಾದ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತ್ಯಂತ ದೊಡ್ಡ ನಗರ ಶಿರಸಿ. ಅದ್ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಇಂತಹ ಶಿರಸಿ ನಗರಸಭೆಯ ವ್ಯಾಪ್ತಿಯ ಬಸ್ ನಿಲ್ದಾಣ, ಮುಖ್ಯ ರಸ್ತೆ, ತರಕಾರಿ ಮಾರ್ಕೆಟ್ ರಸ್ತೆ ಸೇರಿ ಕೆಲ ವಾರ್ಡ್ಗಳ ಮುಖ್ಯ ರಸ್ತೆಯಲ್ಲಿ ತಗ್ಗುಗುಂಡಿಗಳ ದರ್ಬಾರ್ ಜಾಸ್ತಿಯಾಗಿದ್ದು, ದಿನೇ ದಿನೇ ಅನಾಹುತಗಳು, ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆ ಪ್ರಸ್ತುತ ಮಳೆಗಾಲ ಇರೋದ್ರಿಂದ ತಗ್ಗುಗುಂಡಿಯಲ್ಲಿ ಮಳೆ ನೀರು ನಿಂತು ವಾಹನಗಳು ಸರಾಗವಾಗಿ ಚಲಿಸದೆ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ನು ಬಸ್ ನಿಲ್ದಾಣದಿಂದ ಬಸ್ಗಳು ನಿರ್ಗಮಿಸುವ ರಸ್ತೆಯ ಸ್ಥಳದಲ್ಲಿ ದೊಡ್ಡ ಕಂದಕವಾಗಿ ಅಪಘಾತದ ಹಾಟ್ ಪ್ಲೇಸ್ ಆಗಿದೆ. ನಗರಸಭೆ ವ್ಯಾಪ್ತಿಯ ಶೌಚಾಲಯಕ್ಕೆ ಮೂತ್ರದ ಟ್ಯಾಂಕ್ ಇಲ್ಲದೆ ಸಣ್ಣ ಗುಂಡಿಗೆ ಹೋಗ್ತಾ ಇದ್ದು ಗಬ್ಬೆದ್ದು ನಾರ್ತಾ ಇದೆ. ಶಿರಸಿ ಕ್ಷೇತ್ರವು ಸಂಸದ ಕಾಕೇರಿ ಶಾಸಕ ಭೀಮಣ್ಣ ನಾಯ್ಕನವರ ವಾಸಸ್ಥಳವಾಗಿದ್ರೂ ಕೂಡ ಈ ನಗರದ ರಸ್ತೆಗಳ ದುಸ್ಥಿತಿಗಳ ಬಗ್ಗೆ ತುಟಿಕ್ ಪಿಟಿಕ್ ಎಂತ ಇಲ್ಲ. ಇನ್ನು ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಕಾರ್ಪೊರೇಟರ್ಗಳು ಮತ್ತು ನಗರಸಭೆ ಆಯುಕ್ತರು ಕೂಡ ಕಣ್ಣಿದ್ದು ಕುರುಡರಾಗಿದ್ದಾರೆ, ಇಲ್ಲಿನ ನಗರವಾಸಿಗಳು ಹೇಳ್ತಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಶಿರಸಿ ನಗರಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಶಾಸಕ ಭೀಮಣ್ಣ ನಾಯ್ಕ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಜಹೀರ್ ಅಬ್ಬಾಸ್ ಅವರಿಗೆ ಕರೆ ಮಾಡಿ ಗಮನಕ್ಕೆ ತೆಗೆದುಕೊಂಡು ಬರುವ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ಈಗ ಶಿರ್ಸಿ ನಗರದ ಒಂದು ರೀತಿ ಮಧ್ಯಭಾಗಕ್ಕೆ ಬಂದಿದ್ದೀವಿ. ವಿಶೇಷವಾಗಿ ಇದು ಬಸ್ ಸ್ಟ್ಯಾಂಡ್ ನ ಸಮೀಪ. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ವೆಹಿಕಲ್ಗಳು, ವಿಶೇಷವಾಗಿ ಗಾಡಿಗಳು ಓಡಾಡ್ತಕ್ಕಂಥ ಸ್ಥಳ. ಇಲ್ಲಿ ತಗ್ಗುಗುಂಡಿಗಳ ದರ್ಬಾರ್ ಆಗಿದ್ದು ಸಾಕಷ್ಟು ಒಂದು ರೀತಿ ಅಪಘಾತಗಳು ಸಂಭವಿಸ್ತವೆ. ಮಳೆಗಾಲದಲ್ಲಂತೂ ಓಡಾಡೋದಕ್ಕಾಗೋದಿಲ್ಲ, ಸಾಕಷ್ಟು ತಗ್ಗುಗುಂಡಿಗೆ ಆಗಿದ್ದಾವೆ. ಇಷ್ಟೆಲ್ಲ ಆದ್ರೂ ಸಹ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಏನ್ ಮಾಡ್ತಾವ್ರೆ ಮತ್ತೆ ಅಧಿಕಾರಿಗಳು ಏನ್ ಮಾಡ್ತಾವ್ರೆ, ಯಾಕೆ ಸಾಕಷ್ಟು ಒಂದ್ ರೀತಿ ಆ ಕೆಲಸ ಮಾಡಿದ್ವಿ, ಈ ಕೆಲಸ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಯಾಕೆ ಒಂದು ತಗ್ಗುಗುಂಡಿ ಮುಟ್ಲಿಕ್ಕೆ ಆಗ್ಲಿಲ್ವಾ? ಯಾಕೆ ಶಿರ್ಸಿ ನಗರಸಭೆ ಅಧಿಕಾರಿಗಳು ಏನ್ ಮಾಡ್ತಾವ್ರೆ, ಮತ್ತೆ ಇಲ್ಲಿರ್ತಕ್ಕಂಥ ನಗರಸಭೆ ಅಧ್ಯಕ್ಷ ಏನ್ ಮಾಡ್ತಾವ್ರೆ, ಮತ್ತೆ ಇಲ್ಲಿರ್ತಕ್ಕಂಥ ಶಾಸಕರು ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಮೊದ್ಲು ಸ್ವಾಮಿ ಇಂಥವನ್ನೆಲ್ಲ ಮೊದ್ಲು ಈ ಗುಂಡಿಗಳನ್ನ ಮುಚ್ಚಿಸಿ ದಯವಿಟ್ಟು ಪುಣ್ಯ ಕಟ್ಕೊಳ್ಳಿ. ಸಾಕಷ್ಟು ಅಪಘಾತಗಳು ಸಂಭವಿಸ್ತವೆ. ಮೊದ್ಲೇ ತರಕಾರಿಗೆ ಬರ್ತಕ್ಕಂಥ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ತರಕಾರಿ ಮಾರ್ಕೆಟ್ ಮತ್ತೆ ಗಾಡಿಗಳು ದಿನನಿತ್ಯ ಜಾಸ್ತಿ ಓಡಾಡ್ತವೆ. ಇಷ್ಟೆಲ್ಲ ಆದ್ರೂ ಯಾಕೆ ಮೌನ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಮಾನ್ಯ ಕಾಗೇರಿ ಅವರೇ, ವಿಶೇಷವಾಗಿ ಸಂಸದ ಕಾಗೇರಿ ಅವರೇ ಮತ್ತೆ MLA ಏನು ಭೀಮಣ್ಣ ನಾಯ್ಕ ಅವರೇ, ವಿಶೇಷವಾಗಿ ನೋಡಿ ನಿಮ್ಮ ಏನು ಬಸ್ ಸ್ಟ್ಯಾಂಡ್ ನ ಪರಿಸ್ಥಿತಿ. ಹೊಸದಾಗಿ ಬಸ್ ಸ್ಟ್ಯಾಂಡ್ ಅನ್ನು ಉದ್ಘಾಟನೆ ಮಾಡಿದ್ರೆ, ಆದ್ರೆ ಇಲ್ಲಿ ಬರ್ತಕ್ಕಂಥ ಒಂದು ರೀತಿ ರಸ್ತೆನೇ ಉದ್ಘಾಟನೆ ಮಾಡಿಲ್ವಲ್ಲ ಸ್ವಾಮಿ. ದಿನನಿತ್ಯ ಬಸ್ಗಳು ಬೀಳ್ತಾವೆ, ಮತ್ತೆ ವಿಶೇಷವಾಗಿ ಬರ್ತಕ್ಕಂಥ ವಾಹನಗಳು ಬೀಳ್ತಾವ್ರೆ, ಪ್ರಯಾಣಿಕರು ಬೀಳ್ತಾವ್ರೆ. ವಿಶೇಷವಾಗಿ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ? ಮೊದ್ಲು ಈ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡೋದಲ್ಲ, ಬಸ್ ಸ್ಟ್ಯಾಂಡ್ ಬರ್ತಕ್ಕಂಥ ರಸ್ತೆನ ಉದ್ಘಾಟನೆ ಮಾಡಿ. ಎಷ್ಟು ಅನಾಹುತ ಕೊಟ್ಟಿದೆ ಗೊತ್ತಾ ಇದು ವೀಕ್ಷಕರೇ. ನೋಡಿ ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬ್ರೆ, ನೋಡಿ ನಿಮ್ಮ ಅವ್ಯವಸ್ಥೆನ ಆಯ್ತಾ, ಬರೀ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡ್ಬಿಟ್ರಿ ನೀವು, ಆದ್ರೆ ಬಸ್ ಸ್ಟ್ಯಾಂಡ್ಗೆ ಬರ್ತಕ್ಕಂಥ ರಸ್ತೆನೇ ಉದ್ಘಾಟನೆ ಮಾಡಿಲ್ವಲ್ಲ ಸ್ವಾಮಿ. ಏನ್ರಿ ಇದು? ಯಾಕೆ ಸರ್ ಇದು ಬರೇ ಗುಂಡಿಗಳ ದರ್ಬಾರ್ ಜಾಸ್ತಿ ಇದೆ? ಗುಂಡಿಗಳ ಅಂದ್ರೆ ಮುನ್ಸಿಪಾಲಿಟಿ ಅವರು ಸ್ವಲ್ಪ ಇದ್ರ ಬಗ್ಗೆ ನಿಗಾ ವಹಿಸ್ತಾ ಇಲ್ಲ. ಅಲ್ಲ, ಯಾಕೆ ನಿಗಾ ವಹಿಸ್ತಾ ಇಲ್ಲ ಅಂದ್ರೆ ಏನ್ ಸಮಾಚಾರ? ಅವ್ರಿಗೆ ದುಡ್ಡು ಸಿಗ್ಬೇಕು, ಆಗ ಮಾತ್ರ ಅವ್ರು ಮಾಡ್ತಾರೆ, ಅವ್ರಿಗೆ ಮಾಡಲ್ಲ. ಹೌದಾ? ದುಡ್ಡು ಸಿಕ್ಕಿದ್ರೆ ಮಾಡ್ತಾರೆ, ದುಡ್ಡಿಲ್ಲ ಹಂಗಾರೆ? ದುಡ್ಡು ಐತಿ ಆದ್ರೆ ಅವ್ರಿಗೆ ಸಿಗ್ಬೇಕು. ಅಲ್ಲ, ಇಲ್ಲಿನ MLAಗಳು ಏನ್ ಮಾಡ್ತಾವ್ರೆ? MLAಗಳು ನೋಡ್ತಾರೆ, ಕೆಲಸನೂ ಮಾಡಕ್ ರೆಡಿ ಇದಾರೆ. ಹೌದಾ? ಗುಂಡಿಗಳನ್ನ ಮುಚ್ಚಬೇಕು.
ಮತ್ತೆ ತಗ್ಗು ಗುಂಡಿಗಳು. ಹೌದಾ? ಶಿರ್ಸಿ ನಗರದಾದ್ಯಂತ ತಗ್ಗು ಎಲ್ಲ ತಗ್ಗು ಗುಂಡಿಗಳೇ ಜಾಸ್ತಿ. ಹೆಸರು? ನನ್ನ ಹೆಸರು ಅಬ್ದುಲ್ ರಜಾಕ್. ಅಬ್ದುಲ್ ರಜಾಕ್ ಭಾಯ್, ನಮಸ್ತೆ. ಹೇಳಿ, ಬರೇ ಶಿರ್ಸಿ ನಗರಸಭೆ ತುಂಬಾ ಬರೇ ಗುಂಡಿಗಳ ದರ್ಬಾರ್. ಏನ್ ಸರ್ ಇದು? ಏನ್ ಹೌದು ಸರ್, ಪೂರಾ ಗುಂಡಿ ಪ್ಲೇಸ್. ಹೌದು ಸರ್, ಇಲ್ಲಿ KSRTC ಬಸ್ ಇಲ್ಲಿಂದ ಡೈರೆಕ್ಟ್ ಇಳಿದ ತಕ್ಷಣ ಇಲ್ಲಿ ಹಂಪಾರಿ ಮಕ್ಕಳೆಲ್ಲ ಬರ್ತಾ ಇರ್ತಾವೆ, ಅಲ್ಲಿಂದ ಡೈರೆಕ್ಟ್ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇದೆ. ಇಲ್ಲಿ ಗಾಡಿ ವೆಹಿಕಲ್ ಎಲ್ಲ ಹೆಚ್ಚಿಗೆ ಇದೆ. ಅಲ್ಲಿ ಹೊಂಡ ಬಿದ್ದಿದ ಕಾರಣ ಪೂರಾ ಮಕ್ಕಳೆಲ್ಲ ಹೋಗೋ ಟೈಮಿಗೆಲ್ಲ ನೀರೆಲ್ಲ ಸಿಡಿತಾ ಇದೆ. ಮತ್ತೆ ಅಲ್ಲಿಂದ ಬಸ್ಸು ಲಾರಿ ಎಲ್ಲ ಹೋದ ತಕ್ಷಣ ಅಲ್ಲೇ ಸ್ಟಾಪ್ ಆಗೋ ಚಾನ್ಸ್ ಇದೆ. ಇಲ್ಲಿಂದ 3 ಕಡೆಯಿಂದ ಗಾಡಿ ಎಲ್ಲ ಬರ್ತಾ ಇದೆ. ಒನ್ ವೇ ಅಂತ ಹೇಳಿ, ನೋ ಎಂಟ್ರಿ ಅಂತ ಹೇಳಿ ಪೊಲೀಸರು ನಿಲ್ತಾರೆ. ಆದ್ರೆ ಅವರು ಅಲ್ಲಿಗೆ ಸ್ಟಾಪ್ ಮಾಡಿರ್ತಾರೆ. ಅವ್ರು ಹೋದ್ಮೇಲೆ ಇಲ್ಲಿ ಗಾಡಿ ಮಕ್ಕಳಿಗೆಲ್ಲ ಆಕ್ಸಿಡೆಂಟ್ ಆಗೋ ಚಾನ್ಸ್ ಬಹಳ ಇದೆ ಸರ್. ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸ್? ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸ್ ಸರ್. ಈ ಕಡೆಯಿಂದ ಬಸ್ ಬರ್ತಾ ಇದೆ, ಆ ಕಡೆಯಿಂದ ಎಂಟ್ರೆನ್ಸ್ ಅಂತ ಹೇಳಿ ಈ ಕಡೆ ಬಸ್ ಬರ್ತಾ ಇದೆ ಸರ್. ಬಳೆ ಅಂಗಡಿ. ಹೇಳಿ ಸರ್, ಸಾಕಷ್ಟು ತಗ್ಗು ಗುಂಡಿಗಳು ಜಾಸ್ತಿ ಆಗಿದಾವಲ್ಲ? ಸಿರ್ಸಿಯಲ್ಲಿ ಬಹಳ ಕಡೆ ಬೀಳ್ತಾ ಇದ್ದಾರೆ. ಅದ್ರ ಬಗ್ಗೆ ಲಕ್ಷ್ಯ ಯಾರು ಮಾಡೋದಿಲ್ಲ. ಬರೀ ಇದೇ ನೋಡ್ತಾರೆ, ಅವ್ರವ್ರದ್ದು ನೋಡ್ತಾರೆ ಬಿಟ್ರೆ. ಯಾಕ ಮಳೆ ಜಾಸ್ತಿ ಬಂದ್ ಕೂಡ ಇಲ್ಲಿ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ. ಯಾಕಂದ್ರೆ ಗಾಡಿ ಹೋಲಿಕ್, ರಿಕ್ಷಾ ಹೋಲಿಕ್ ಆಗುದಿಲ್ಲ. ಯಾವ್ದು ಮನೆಗೆ ತಳ್ಬೇಕಂದ್ರೆ ರೋಡ್ಲೆ ರಿಕ್ಷಾ ಹೋಲಿಕ್ ಆಗುದಿಲ್ಲ. ಎಷ್ಟೋ ಹೊಂಡ ಪಂಡ ಎಲ್ಲ ಬೀಳ್ತದೆ. ಏನ್ ಮಾಡ್ತಾವ್ರ ನಿಮ್ ಅಧಿಕಾರಿಗಳೆಲ್ಲ? ಅಧಿಕಾರ ಬಂದವ್ರು ನೋಡ್ತಾರೆ. ಕಾರ್ಪೊರೇಟರ್ ಬಂದ್ ಮಾಡು ಅಂತ ಹೇಳ್ತಾರೆ. ಅಧಿಕಾರಿಗಳು ಬಂದ್ರೆ ಕೇಳ್ತಾರೆ, ಮಾಡೋನ್ರಿ ಹೆದ್ಬಿಡಿ, ನಾವ್ ಬಂದೇವ್, ನಾವ್ ಇದ್ದೇವಲ್ಲ, ನೋಡ್ಕೊಳ್ತಾ ಅಂತಾರೆ. ಅವರು ಅಷ್ಟೇ ಹೋಗ್ತಾ ಇರ್ತಾರೆ. ಮಾಡುವ, ಸ್ವಲ್ಪ ಟೈಮ್ ಹೋಗ್ಲಿ, ಮಾಡ್ತೇವೆ. ಮಾಡುವೇನಿಲ್ಲ. MP ಅವರು ಇಲ್ಲೇ ಇದಾರೆ, ಇಲ್ಲೇ ಇದಾರೆ. ಏನು ಉಪಯೋಗ? ಸಿರ್ಸಿ ಜಿಲ್ಲೆ ಔಟ್ ಅದೇ, ಆದ್ರೂ ಕೂಡ ಎಲ್ಲ ಅದ್ರ ನೋಡುದಿಲ್ಲ. ಬರೇ ತಮ್ಮ ದೃಷ್ಟಿ ನೋಡ್ತಾರೆ ಬಿಟ್ಟು ಬೇರೆ ಯಾವ್ದು ನೋಡುದು. ತಗ್ಗು ಗುಂಡಿಗಳು ಮಾತ್ರ ಮುಚ್ತಾ ಇಲ್ಲ, ನೋಡುದಿಲ್ಲ. ಅಬ್ದುಲ್ ರೆಹಮಾನ್ ಅಂತ, ನಾವು ಇಲ್ಲೇ ಹಣ್ಣಿನ ವ್ಯಾಪಾರ ಮಾಡ್ತಾರೆ. ಇದು ಮಾರ್ಕೆಟ್ ಒಳಗಿನ ಪೂರಾ ನೀರು ಬಂದು ಇಲ್ಲೇ ಪೂರಾ ಇಲ್ಲಿ ಹೊಂಟಾಗಿ ಹೋಗಿದೆ. ಯಾಕಂದ್ರೆ ಜನ ತರಕಾರಿಗೆ ಹೋಗ್ತಾರೆ, ಹಣ್ಣಿನ ವ್ಯಾಪಾರಕ್ಕೆ ಹೋಗ್ತಾರೆ. ಯಾಕಂದ್ರೆ ಯಾರು ಪೂರಾ ಆಕ್ಸಿಡೆಂಟ್ ಆಗೋದು ಎಲ್ಲ ಪೂರಾ ಕೆಸರು ಬಂದು ಇಲ್ಲೇ ನಿಲ್ತದೆ, ಪೂರಾ ಆಕ್ಸಿಡೆಂಟ್ ಆಗ್ತದೆ. ಆದ್ರೆ ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅವರು, ಇಲ್ಲೇ ರೋಡ್ ಈ ಗಟರ ಒಳಗೆ ಇದು ಕಾಂಕ್ರೀಟ್ ಇಂದು ಇದು ಕಬ್ಬಿಣದ್ದು ರೋಡ್ ಹಾಕಿದ್ರೆ ನೀರು ಅಲ್ಲಿ ಒಳಗಿಂದ ಹೋಗ್ತೈತೆ. ಯಾಕೆ ಏನು ಮಾಡ್ತಾ ಇಲ್ಲ? ಗುಂಡಿಗಳು ಅದೇ ಹೇಳೋರು ಯಾರು? ಏನ್ ನಗರಸಭೆ ಅದೇ ಹೇಳೋರು ಯಾರು? ಹೇಳೋರು ಹೇಳ್ರಿ. ನಗರಸಭೆ ಕಮಿಷನ್ ಜಾಸ್ತಿ ಬರ್ತೈತೆ. ಶಿರ್ಸಿ ನಗರಸಭೆ ಕಮಿಷನ್ ಬಂದು ಕೆಲಸ ಮಾಡ್ಬೇಕಲ್ಲ? ಯಾರು ಮಾಡ್ತಾರೆ? ಯಾರು ಮಾಡೋರು? ಯಾರು ಜವಾಬ್ದಾರಿ? ಯಾರು? ಸಾರ್ವಜನಿಕ ಜವಾಬ್ದಾರ? ನಾವು ಆಸ್ತಿ ಅಂದ್ರೆ ಜನರು ಜವಾಬ್ದಾರ? ಯಾರು ಜವಾಬ್ದಾರಿ ಹೇಳಿ? ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು. ಈಗ ಇದರಲ್ಲಿ ಬಿದ್ರೆ ಇಲ್ಲ, ಬೈಕ್ ಇದೆ, ಬೈಕಿಗೆ ಇನ್ಸೂರೆನ್ಸ್ ಬೇಕು, ಲೈಸೆನ್ಸ್ ಬೇಕು, ಒಗ್ಗೆ ಸರ್ಟಿಫಿಕೇಟ್ ಬೇಕು, ಎಲ್ಲದೂ ಬೇಕು. ಆದ್ರೆ ಎಲ್ಲದೂ ನಮ್ಮ ತಲೆ ಮೇಲೆ ಐತಿ. ಆದ್ರೆ ಇವ್ರ ಜವಾಬ್ದಾರಿ ಅದ್ ತಗೊಂಡು ಏನ್ ಮಾಡ್ತಾರೆ ಇವ್ರು? ಜನಪ್ರತಿನಿಧಿಗಳು ಏನ್ ಮಾಡ್ತಾವ್ರ ಇಲ್ಲಿ? ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ? ಏನ್ ಮಾಡ್ತಾವ್ರು? ನಾವು ನಿಮ್ಗೆ ಕೇಳ್ತಾ ಇದೀವಿ, ನೀವು ವೋಟ್ ಹಾಕಿರ್ತಕ್ಕಂತ ಜನಪ್ರತಿನಿಧಿಗಳು ಏನ್ ಮಾಡ್ತಾವ್ರೆ? ಎಲ್ಲಿವರೆಗೂ ವೋಟ್ ಹಾಕಿದೀವಿ? ಅವಾಗಿಂದ ಎಲ್ಲಿಂದ ಹೇಳ್ರಿ? ವೋಟ್ ತಗೊಳ್ಳೋದು ಯಾವಾಗ ಬಂತು ಅವಾಗಿಂದ ವೋಟ್ ಹಾಕ್ತಾನೆ ಇದೀವಿ. ಶಿರ್ಸಿ ಮಾತ್ರ ಹಂಗೆ ಐತೆ? ಶಿರ್ಸಿ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಅಲ್ಲ, ಒಟ್ಟು ಆಲ್ ಕರ್ನಾಟಕನೇ ಆಗಿದೆ. ತಗ್ಗು ಗುಂಡಿಗಳಂತೂ ಮುಚ್ಚಕ್ ಆಗ್ತಾ ಇಲ್ಲ. ಮುಚ್ಚಬೇಕು. ಯಾವಾಗ ಮುಚ್ಚೋದು? ಯಾರು ಮುಚ್ಚೋದು? ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಕರುಣೇಶ್ ಅಂಗಡಿ ಅಂತ. ಯಾವರು? ಸಿರ್ಸಿನೇ. ಹೇಳಿ ಸರ್, ಏನ್ ಸಮಸ್ಯೆ? ಇಲ್ಲಿ ಇದೊಂದು ಪಬ್ಲಿಕ್ ಟಾಯ್ಲೆಟ್, ನಗರಸಭೆ ನಿಮ್ಮ ಹೆಸರು ಪಬ್ಲಿಕ್ ಟಾಯ್ಲೆಟ್ ಇದು, ಆಯ್ತಾ? ಇದು ಏನೇ ಒಂದು ಟೆಕ್ನಿಕಲ್ ವೈಜ್ಞಾನಿಕ ಟಾಯ್ಲೆಟ್ ಇಲ್ಲ. ಇಲ್ಲಿ ಏನೇ ತೋರಿದ್ರು, ಏನೇ ಮಾಡಿದ್ರು, ಈ ತೋರಿದ್ರು ನೀರು ಕೂಡ ರಸ್ತೆಗೆ ಬರುತ್ತೆ, ಆಯ್ತಾ? ಇದ್ರ ಜೊತೆಗೆ ಇಲ್ಲೊಂದು ಸಪ್ಲಿಂಗ್ ಟ್ಯಾಂಕ್ ಹೊಡಿದ್ದಾರೆ, ಆಯ್ತಾ? ಸಪ್ಲಿಂಗ್ ಟ್ಯಾಂಕ್ ಅಲ್ಲಿ ಸಾವಿರ ನಾವು ಹೆಚ್ಚು ಇವೆಲ್ಲ ಮಾಡ್ಕೊಂಡು ಹೋದ್ರು, ಒಂದು ಸಪ್ಲಿಂಗ್ ಟ್ಯಾಂಕ್ ಕೂಡ ಹಾಕೋ ವ್ಯವಸ್ಥೆ ನಗರಸಭೆಯಿಂದ ಮಾಡಿಲ್ಲ. ಏನ್ ಮಾಡ್ತಾವ್ರ? ಮತ್ತೆ ಕೇಳಿದ್ರೆ ಏನ್ ಹೇಳ್ತಾವ್ರೆ? ಕೇಳಿದ್ರೆ ಅದು ಹೇಳೋದು ನಗರಸಭೆ ಜನರಿಗೆ ಸಾರ್ವಜನಿಕರಿಗೆ ಅಂತ ಹೇಳ್ತಾರೆ ಬಿಟ್ರೆ ನಗರಸಭೆಗೆ ಇರೋದು ಓಕೆ, ಪರಿಸರ ಏನಿಲ್ಲ, ಅದೇನು ಮಾಡ್ತಾ ಇಲ್ಲ ಸರ್. ಏನು ಮಾಡ್ತಾರೆ? ಅಧ್ಯಕ್ಷರು ಬಂದು ಮನೆ ನೋಡ್ಕೊಂಡು ಹೋಗಿದ್ದಾರೆ, ಆಯುಕ್ತರು ಇನ್ನು ತನಕ AC ಕೂಡ ಇನ್ನು ತನಕ ಬಂದಿಲ್ಲ, ಯಾರು ಕೂಡ ಇನ್ನುವರೆಗೆ ಬಂದಿಲ್ಲ, ಬರೋದು ಇಲ್ಲ. ರೋಡ್ ಸದ್ಯ ಇಲ್ಲೊಂದು ಪಕ್ಕದಲ್ಲಿ ಒಂದು ಟ್ಯಾಂಕ್ ಹಾಕಿದ್ದಾರೆ, ಸಂಡಾಸ್ ರೋಡ್ ಅಲ್ಲಿ ಬರ್ತಾ ಇದೆ, ಅದನ್ನ ಗೋಣಿ ಚೀಲ ಹಾಕಿ ಮುಚ್ಚಿಟ್ಟಿದ್ದಾರೆ. ಅದನ್ನ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಬೇಕಾದ್ರೆ. ಸಂಡಾಸ್ ರೋಡ್ ಅಲ್ಲಿ ಗೋಣಿ ಚೀಲದಿಂದ ಮುಚ್ಚಿದ್ದಾರೆ ಸರ್. ಇವ್ರು ಹೋಗಿದ್ದೇವೆ, ನಗರಸಭೆ ಹೋಗಿದ್ದೇವೆ, ಒಂದು ಗೋಣಿ ಚೀಲದಲ್ಲಿ ಸಂಡಾಸ್ ಮುಚ್ಚಿದ್ದಾರೆ ಇಲ್ಲಿ ಸಪ್ಲಿ ಟ್ಯಾಂಕ್ ನ. ಒಂದ್ ವಾರದಿಂದ ಒದ್ದಾಡ್ತಾ ಇದ್ದೇವೆ, ಜನ ಅಕ್ಕಪಕ್ಕ ಜನ ಎಲ್ಲರೂ ಸಾಯ್ತಾ ಇದ್ದಾರೆ. ನಗರ ಸೆಂಟ್ರಲ್ ಗವರ್ಮೆಂಟ್ ಪೋಸ್ಟ್ ಆಫೀಸ್ ಇದೆ, ಸಿಟಿ ಸೆಂಟರ್, ಸಾವಿರಾರು ಜನ ತಿರುಗಾಡೋ ಜಾಗ, ಹೋಟೆಲ್ಗಳಿದೆ, ಹೋಟೆಲ್ ಮುಚ್ಚಿದ್ದೀವಿ, ಜನ ಬರ್ತಾ ಇಲ್ಲದೆ, ಪರಿಸರ ಸರಿ ಇಲ್ಲದೆ, ಪಾತ್ರೆ ಅಂಗಡಿ ಇದೆ, ಹೂವು ಜನ ಇಲ್ಲಿ ನೋಡಿ ಹುಚ್ಚು ವಾಸದ ಹೂ ತಗೊಂಡು ಜನ ಹೂವು ದೇವ್ರಿಗೆ ಹಾಕ್ತಾರೆ.
ಹೂ ಮಾಡ್ತಾರೆ, ಇದು ವಾಸ್ತೆ ತಗೊಂಡು ಹೂ ತಗೊಂಡು ಹೋಗಿ ದೇವ್ರಿಗೆ ಹಾಕ್ತಾರೆ. ಆಯ್ತಾ? ಇಂತ ಕೆಟ್ಟ ಪರಿಸ್ಥಿತಿ ಬದುಕ್ತಾ ಇದೆ ಸಿರ್ಸಿಯವರಲ್ಲಿ. ಏನೇ ಸಮಾಜದಲ್ಲಿ ಏನೇ ನನ್ನ ಮಕ್ಕಳು ಎಂಪಿಗಳು ಇದಾರೆ, ಎಲ್ಲ ಎಂಪಿಗಳು ಇದಾರೆ ಸರ್. MLA ಅವರು ಕೂಡ ಹೇಳಿದೆ, ಪಾಪ MLA ಅವರು ತುಂಬಾ ಬೇಜಾರು ಮಾಡ್ಕೊಂಡ್ರು. ಅವ್ರೊಬ್ಬರು ಎಷ್ಟಂತ ಮಾಡಕ್ಕಾಗುತ್ತೆ ಸರ್? ಅಧಿಕಾರಿಗಳು ಅವ್ರಿಗೆ ಸಹಕರಿಸಿದ್ರೆ ಮಾತ್ರ MLA. ಒಬ್ಬರೇ MLA ಅಂತ ಏನು ಮಾಡಕ್ಕಾಗಲ್ಲ. ಅವ್ರ ಜೊತೆಗೆ ಅಧಿಕಾರಿಗಳು ಸಹಕರಿಸಬೇಕು. ಅವಾಗ ಮಾತ್ರ MLA ಮಾಡೋ ಕೆಲಸಕ್ಕೊಂದು ಇದು ಇರುತ್ತೆ. ಅಧಿಕಾರಿಗಳೇ ಸಹಕರಿಸಿಲ್ಲ MLA ಏನ್ ಮಾಡ್ತಾರೆ ಸರ್? MLAಗಳು ಎಂಪಿ ಏನ್ ಮಾಡ್ತಾವ್ರೆ? ಎಂಪಿ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. 30 ವರ್ಷ ಏನೂ ಮಾಡಿಲ್ಲ ಸರ್. ಈಗ ಬಂದಿದ್ದಾರೆ, ಬೇರೆ ಡಿಸ್ಟಿಕ್ ಇದ್ದಾರೆ, ಊರಲ್ಲಿ ಏನು ಬರ್ತಾ ಇಲ್ಲ. ಒಂದು 30 ವರ್ಷದ ಟಾಯ್ಲೆಟ್ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಸರ್. ಏನ್ ಮಾಡಿದೆ ಟಾಯ್ಲೆಟ್ ಕಟ್ಬಿಟ್ಟು ಹೇಳಿ? ಒಂದ್ ಪೈಪ್ ಲೈನ್ ಇದೆಯಾ? ಒಂದು ನೀರು ಹೋಗುತ್ತಾ? ಈ ಪೈಪ್ ಲೈನ್ ಒಂದು ನೀರು ಹೋಗುತ್ತಾ? ಇಲ್ಲಿ ನೋಡಿ, ನಾನು ತೋರಿಸ್ತೀನಿ, ವಿಡಿಯೋ ಮಾಡಿ. ಇಲ್ಲಿ ಟಾಯ್ಲೆಟ್ ರೂಮ್ ತೋರಿದ್ರೆ ಉಚ್ಚಿ ಎಲ್ಲ ನೀರು ರೋಡೇ ಬರುತ್ತೆ. ಇಲ್ಲಿ ಇದೆ, ನಿಮ್ ಪ್ರೂಫ್ ಇದೆ. ಆಯ್ತಾ? ಇಲ್ಲಿ ಬನ್ನಿ. ನನ್ನ ಹೆಸರು ಮಹಾಬಲೇಶ್ವರ ಹೆಗಡೆ ಅಂತ. ಮಹಾಬಲೇಶ್ವರ ಹೆಗಡೆ ಯಾವರು? ಇಲ್ಲಿ ಬಳೆಸರ. ಓಕೆ ಸರ್. ಈಗ ವಿಶೇಷವಾಗಿ ಶಿರ್ಸಿ ನಗರಕ್ಕೆ ಬರುವಾಗ ಬರೀ ತಗ್ಗು ಗುಂಡಿಗಳೇ ಸ್ವಾಗತ ಮಾಡ್ತವೆ, ಇಲ್ಲಂದ್ರೆ ತಗ್ಗು ಗುಂಡಿಗಳು ಸಾಕಷ್ಟು ಅಪಘಾತಗಳು ಅನಾಹುತಗಳಾಗ್ತವೆ. ತಾವು ದಿನನಿತ್ಯ ಬರ್ತಕ್ಕಂಥವ್ರು ಈ ನಗರಕ್ಕೆ. ಹೌದು. ಅದಕ್ಕೆ ಈಗ ಆದಷ್ಟು ಶೀಘ್ರವಾಗಿ ಆ ಗುಂಡಿಗಳನ್ನ ಮುಚ್ಚಿಸ್ಬೇಕು. ಯಾರಾದ್ರೂ ರಾಜಕಾರಣಿಗಳು ಅಥವಾ ಯಾರು ಸಮಾಜ ಸೇವಕರು ಯಾರು ಅಂತೇಳಿ. ಯಾಕೆ ಇಲ್ಲಿ ನಗರಸಭೆ ಇದೆ, ಯಾಕೆ ಕಣ್ಣಿದ್ದು ಕುರುಡಾಗಿದ್ಯಾ? ಏನ್ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ನಾವು? ಇಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತಾವ್ರ ಸರ್? ಜನಪ್ರತಿನಿಧಿಗಳ ಬಗ್ಗೆ ನಾವು ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಒಟ್ಟಾರೆ ಇದ್ರೊಳಗೆ ಸಾಕೊಂಡ ಹೌದೌದು, ಅಪಘಾತಗಳು ಅಂತೂ ಸಂಭವಿಸ್ತವೆ. ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಹೌದಾ? ಒಟ್ಟಾರೆ ತಗ್ಗು ಗುಂಡಿಗಳಿಂದ ಅನಾಹುತ ಆಗ್ತಾ ಇದೆ. ಅನಾಹುತ ಆಗ್ತಾ ಇದೆ. ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ರಾಮಕೃಷ್ಣ ಹೆಗಡೆ. ರಾಮತೀರ್ಥ ಹೆಗಡೆ ಅವರೇ, ಯಾಕ್ರಿ ಶಿರ್ಸಿ ಅಂತಕ್ಕಂಥದ್ದು ಸಾಕಷ್ಟು ಹೆಸರುವಾಸಿ ನಗರಸಭೆ ಇದೆ, ಆದ್ರೆ ಬರೀ ಗುಂಡಿಗಳ ದರ್ಬಾರ್ ಜಾಸ್ತಿ ಇದೆ. ಮೊದ್ಲೇ ಮಳೆಗಾಲ ಬೇರೆ. ಅದು ಏನು ಹೇಳಲಿಕ್ಕೆ ಬರುದಿಲ್ಲ ನಮಗೆ. ನಮ್ಮ ಆರ್ಟ್ಸ್ ಹೋದವರೆಲ್ಲ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾವೇನ್ ಹೇಳಲಿಕ್ಕೆ ಬರ್ತಿದೆ? ನಾವ್ ಹೇಳಿದ್ರೆ ಏನು ಕೇಳೋರಲ್ಲ. ನಾವೆಲ್ಲ ಬಡವರು, ಶ್ರೀಮಂತರ ಆದ್ರೆ ಹೌದು. ಹಂಗಾಗಿ ಏನು ಹೇಳೋದಿಲ್ಲ, ಕೇಳೋರಲ್ಲ. ಅಲ್ಲ, ಹೇಳೋದಿಲ್ಲ ಅಂದ್ರೆ ಗುಂಡಿಗಳು ಯಾಕೆ ಮುಚ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು ತೊಂದ್ರೆ ಆದ್ರೆ ಯಾರು ಜವಾಬ್ದಾರಿ? ಅದು ಗೊತ್ತಿಲ್ಲ ನಮ್ಗೆ. ಜವಾಬ್ದಾರಿ ಯಾರು ಹೇಳಿ? ಅಲ್ಲ, ಗುಂಡಿಗಳು ಇರೋದ್ ನಿಜನಾ? ಗುಂಡಿಗಳು ಬೇಕಾದಷ್ಟಿದೆ, ತೋರಿಸ್ತಾನೆ ಬೇಕು. ಸಾಕಷ್ಟು ಅನಾಹುತಗಳಾಗಿದ್ದಾವೆ, ಆಗಿದ್ದಾವೆ, ಅಪಘಾತಗಳಾಗಿದ್ದಾವೆ. ಆದ್ರೂ ಯಾಕೆ ಜನಪ್ರತಿನಿಧಿಗಳು ಸುಮ್ನೆ ಅವ್ರೆ ಸುಮ್ಮನಿದ್ದಾರೆ? ಅವರು ಅವ್ರಿಗೆ ಕಮಿಷನ್ ಬರ್ಲಿಲ್ಲ. ಹೌದಾ? ಅಧಿಕಾರಿಗಳು ಏನ್ ಮಾಡ್ತಾವ್ರೆ? ಎಂತ ಮಾಡ್ತಾ ಇದ್ದಾರ ಯಾರಿಗೆ ಗೊತ್ತದೆ? ಯಾರು ಹೋಗ್ತಾರೆ? ಒಟ್ಟಾರೆ ಮಳೆಗಾಲ ಬೇರೆ, ಯಾವ ರೀತಿ ಏನಾದ್ರು ಅನಾಹುತ ಆದ್ರೆ ಯಾರು ಜವಾಬ್ದಾರಿ? ಯಾರು ಜವಾಬ್ದಾರೋ ಇಲ್ಲೋದು ಗೊತ್ತಾಗುದಿಲ್ಲ. ಒಟ್ಟಾರೆ ಗುಂಡಿಗಳನ್ನ ಮುಚ್ಚಬೇಕು. ಯಾರು ಮುಚ್ತಾರೋ ಇಲ್ಲ ಈ ಮುನ್ಸಿಪಾಲಿಟಿ ಅವರು ಅಂತ ಕೇಳಿ ಹೇಳೋರಿಲ್ಲ. ನೋಡ್ರಿ ಕಸದ ರಾಶಿ ಎಲ್ಲ ಹೆಂಗಿದೆ ನೋಡ್ರಿ. ಒಟ್ಟಾರೆ ಕಸದ್ದು ಅವಳಿ ಇದೆ. ಏನ್ ಮಾಡ್ತಾವ್ರ ಮುನ್ಸಿಪಾಲಿಟಿ ಅವರು? ಏನ್ ಮಾಡ್ತಾರ ಯಾರಿಗೂ ಗೊತ್ತದ್ರಿ. ನಾವೆಲ್ಲ ಹಳ್ಳಿಯಿಂದ ಅದೇ ಈಗ ಇಲ್ಲಿ ಶಿರ್ಸಿ ನಗರಸಭೆಗೆ ಬಂದಿದ್ದೆ. ಹೇಳಿ ಸರ್. ಇಲ್ಲಿ ಜಾಸ್ತಿ ಬಹುತೇಕ ವಾರ್ಡ್ಗಳಲ್ಲಿ ತಗ್ಗು ಗುಂಡಿಗಳ ದರ್ಬಾರ್ ಜಾಸ್ತಿ ಆಗಿದೆ ಸರ್. ಓಕೆ. ಹಾಗಾಗಿ ಇಲ್ಲಿ ಇರ್ತಕ್ಕಂತ ನಿಮ್ಮ ಸರ್ ಇವಾಗ ನಿಮ್ಗೆ ಗೊತ್ತು, ಜಿಲ್ಲೆಯಲ್ಲಿ ಈ ಸೀಸನ್ ನಲ್ಲಿ ಆಗಂತ ಮಳೆಗಿಂತ ಹೆಚ್ಚಾಗಿ 4 ಪಟ್ಟು ಮಳೆ ಆಗ್ತಾ ಇದೆ ಸರ್. 4 ಪಟ್ಟು ಮಳೆ ಅಲ್ಲ ಸರ್, ನಗರದಲ್ಲಿ ತಗ್ಗು ಗುಂಡಿಗಳ ದರ್ಬಾರ್ ಜಾಸ್ತಿ ಇದೆ ಸರ್ ಕಳೆದ 4 ವರ್ಷಗಳಿಂದ. 4 ವರ್ಷದಿಂದ ವಿವಿಧ ವಾರ್ಡ್ಗಳಲ್ಲಿ ನಗರಗಳಲ್ಲಿ ಇರ್ತಕ್ಕಂತ ತಗ್ಗು ಎಲ್ಲ ಡಾಂಬರ್ ಇದೆ, ಬಟ್ ಡಾಂಬರ್ ಒಳಗಡೆ ಬಹುತೇಕ ತಗ್ಗು ಗುಂಡಿಗಳಾಗಿದ್ದಾವೆ. ಮತ್ತೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ಒಂದ್ ರೀತಿ ಶೌಚಾಲಯ, ನಗರ ಸಾರ್ವಜನಿಕ ಶೌಚಾಲಯಕ್ಕೆ ಬರೀ ಇದ್ ಮಾಡ್ತಾವ್ರೆ. ಆ ಮೂತ್ರ ಎಲ್ಲ ಟ್ಯಾಂಕ್ ಇಲ್ದೆ ಕಾರಣ ರಸ್ತೆಗೆ ಹೋಗ್ತಾ ಇದೆ ಸರ್. ಹೌದಾ? ಎಲ್ಲಿಗೆ ಸರಿಯಾಗಿ ಸರ್ ಅದು? ಬಸ್ ಸ್ಟ್ಯಾಂಡ್ ನಿಯರ್ ಸರ್. ಬಸ್ ಸ್ಟ್ಯಾಂಡ್ ನಿಯರ್. ಓಕೆ. ಹಾಗಾಗಿ ಒಂದು ವರದಿ ತಯಾರು ಮಾಡಕ್ ಬಂದಿದೆ ಶಿರ್ಸಿ ನಗರದ ಅಲ್ಲೆಲ್ಲ ತಗ್ಗು ಗುಂಡಿಗಳ ದರ್ಬಾರ್ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮೊಂದು ಒಂದು ಅಭಿಪ್ರಾಯ ತಗೋತಾ ಇದ್ದೀನಿ ಸರ್. ಸರ್ ಇವಾಗ ನಾನು ನಮ್ಮ ಇಮಿಡಿಯೇಟ್ ಆಫೀಸರ್ಗೆ ಹೇಳಿ ಅದಕ್ಕೆ ಏನ್ ತಮಗ್ ಮಾತಾಡಿ ಅದೇನ್ ಕ್ಲೀನಿಂಗ್ ಮಾಡಿಸ್ಬೇಕು ಕ್ಲೀನ್ ಮಾಡಿಸಿ ತಗ್ಗು ಗುಂಡಿಗಳಿಗೆ ಈ ಸರಿ ಸ್ವಲ್ಪ ಮಳೆಗಾಲ ನಿಂತ ತಕ್ಷಣ ಆಕ್ಷನ್ ಪ್ಲಾನ್ ಅಲ್ಲಿ ಮಾಡ್ಕೊಂಡಿರ್ತಾರೆ. ಸಾಕಷ್ಟು ಅಪಘಾತಗಳು ಸಂಭವಿಸ್ತಾವ ಸರ್. ಅಟ್ಲೀಸ್ಟ್ ಮೋಟರಬಲ್ ಹಾಕ್ಬಿಟ್ರೆ ಸತ್ಯ ಆಗಿದೆ. ಇವಾಗ ನಮ್ಗೆ ಮಳೆಗಾಲ ನಿಂತ್ರೆ ತಾನೇ ಇಮಿಡಿಯೇಟ್ ಆಗಿ ನಾವು ಆಸ್ಫಾಲ್ಟಿಂಗ್ ವರ್ಕ್ ಬಿಟಿಗೆ ಹಾಕೋದು. ಆಯ್ತು ಸರ್, ಬೇಸಿಗೆ ಕಾಲದಾಗೆ ಮುಚ್ಚಕ್ಕೇನಾಗಿ ಸರ್ ನಿಮ್ಮ ಅಧಿಕಾರಿಗಳಿಗೆ ಅಭಿಯಂತರಗಳಿಗೆ ಬರೀ ಕಣ್ಮುಚ್ಚಿ ಕುಳ್ತವ್ರಂತ ಸರ್ ಅವರು. ಅಲ್ಲಲ್ಲ, ಅವರು ಅದು ಆಕ್ಷನ್ ಪ್ಲಾನ್ ಅಲ್ಲಿ ಇಟ್ಕೋಬೇಕಲ್ಲ ಸರ್. ನಾನು ಸ್ವತಃ ಶಾಸಕರೇ ಅಸಹಾಯಕತೆ ವ್ಯಕ್ತಪಡಿಸ್ತಾವ್ ಸರ್. ಹೌದಾ? ಹಾಗಾಗಿ ದಯವಿಟ್ಟು ಅನುದಾನ ಶಿರ್ಸಿ ಜಿಲ್ಲೆ ಆಗ್ತಕ್ಕಂತ ಒಂದ್ ರೀತಿ ನೋಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಗರಸಭೆ ಬಹುತೇಕ ವಾರ್ಡ್ಗಳಲ್ಲಿ ಬಹುತೇಕ ತಗ್ಗುಗುಂಡಿಗಳ ದರ್ಬಾರ್ ಜಾಸ್ತಿ ಆಗಿದೆ. ಯಾಕೆ ಸರ್ ಈ ರೀತಿ ನಿಮ್ಮಂತ ಒಳ್ಳೆ ಎಫಿಷಿಯೆಂಟ್ ಅಧಿಕಾರಿ ಇದ್ದು ಸಹ ಜಿಲ್ಲೆಯಲ್ಲಿ? ಇವಾಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿರುವಂತ ಪೌರಾಯುಕ್ತರು ಚಾರ್ಜ್ ಅಲ್ಲಿ ಇರೋರು ಸರ್.
ತಾತ್ಕಾಲಿಕವಾಗಿರೋದು. ಅಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದಾರೆ, ಇಲ್ಲ ಜನರಲ್ ಟ್ರಾನ್ಸ್ಫರ್ಸ್ ಅಲ್ವಾ, ಇವಾಗ ಬರ್ತಾರೆ. ಅವ್ರು ಬಂದ್ಮೇಲೆ ಅಲ್ಲಿ ಸ್ವಲ್ಪ ಸೆಟರೇಟ್ ಆಗತ್ತೆ. ಈ ಮಳೆಗಾಲ ನಂತರ ಆಸ್ಫಾಲ್ಟ್ ಆಗತ್ತೆ, ಗುಂಡಿಗಳೆಲ್ಲ ಮುಚ್ಚೋ ಕ್ರಮ ನಾನ್ ಜವಾಬ್ದಾರಿ ತಗೊಳ್ತೀನಿ. ಖಂಡಿತವಾಗ್ಲೂ ಆಕ್ಷನ್ ಪ್ಲಾನ್ ಗಳೆಲ್ಲ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಅದೆಲ್ಲ ಏನೇನಿದೆ ಅಂತ ಹೇಳಿ ಇದ್ ಮಾಡ್ತೀನಿ. ನೀವೇನಾದ್ರು ಫೋಟೋಸ್ ಏನಾದ್ರು ಇದ್ರೆ ನನಗೆ ಫಾರ್ವರ್ಡ್ ಅದನ್ನ ನಾಳೆ ಬೆಳಗ್ಗೆ ಒಳಗೆ ಅದನ್ನೆಲ್ಲ ಸೆಟ್ರೇಟ್ ಮಾಡ್ಕೊಡ್ತೀನಿ ಒಂದ್ ಸ್ಟೇಜ್ಗೆ. ಅದು ಮೂತ್ರದ ಏನೋ ಹೇಳಿದ್ರಲ್ಲ, ಅದನ್ನ ಇಮಿಡಿಯೇಟ್ ಆಗಿ ನಾಳೆಗೆ ಹೋಗೋ ತರ ಮಾಡಿಸಿ ಸ್ವಲ್ಪ ಏನೋ ಕ್ಲೀನ್ ಮಾಡಿಸಿ ಡಸ್ಟ್ ಹಾಕ್ಸ್ಕೊಡ್ತೀನಿ ಸರ್. ನ್ಯಾಷನಲ್ ಹೈವೇ ಅಲ್ಲ ಸರ್, ಈ ಕಡೆ ಸರ್ ಒಳಗಡೆ ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ಈ ಕಡೆ ಎಲ್ಲ ಇದರಲ್ಲಿ ಎಲ್ಲಿ ಗುಂಡಿ ಬಿದ್ದಿದೆ ನೋಡ್ತಿದ್ದೀವಿ. ಮಳೆ ಬಿದ್ದಿದೆ, ಮಳೆ ಯಾವ ತರ ಸರ್ ಸಾಕಷ್ಟು ವಿವಿಧ ವಾರ್ಡ್ಗಳಲ್ಲಿ ಬಹುತೇಕ ಗುಂಡಿಗಳೇ ಇದಾಗಿದೆ ಸರ್. ಹಾಗಾಗಿ ದಯವಿಟ್ಟು ಅದನ್ನ ಬಿಜೆಪಿ ಅಧ್ಯಕ್ಷ ಇರೋದು, ಬಿಜೆಪಿ ವಾರ್ಡ್ಗಳೇ ಜಾಸ್ತಿ ಇರೋದೆಲ್ಲ. ಹಾಂ ಸರ್, ನನ್ನ ಗಮನಕ್ಕೆ ಬಂದದ್ದು ನಾನು ಮಾಡಿದ್ದೀನಿ. ನಾನು ಹಂಗಲ್ಲ ಸರ್, ಬಹುತೇಕ ಕಡೆ ಇದೆ, ದಯವಿಟ್ಟು ಗಮನ ಹರಿಸಿ ಸರ್ ಅಂತ ಹೇಳ್ಬಿಟ್ಟು ನಾನೊಂದು ಮನವಿ ಸರ್. ಓಕೆ ಥ್ಯಾಂಕ್ ಯು. ನೋಡಿ ಸರ್ ಪ್ಲೀಸ್ ಸರ್. ಮತ್ತೆ ಅಧಿಕಾರಿಗಳು ಕಣ್ತಿರೋದಿಲ್ಲ ಮತ್ತೆ ಟಾಯ್ಲೆಟ್ ಒಂದು ಸಮಸ್ಯೆ ಇದೆ ಸರ್. ಟಾಯ್ಲೆಟ್ ಎಲ್ಲ ಉಪಯೋಗಿಸಿದೆಲ್ಲ ರಸ್ತೆಗೆ ಹೋಗ್ತಾ ಇದೆ ಅಂತ ಅಲ್ಲಿ. ಹಾಗಾಗಿ ದಯವಿಟ್ಟು ತಾವು ಹೋಗಿದ್ರಂತೆ ಸರ್ ಅಲ್ಲಿ. ಹೌದು. ಹಾಂ ಸರ್, ಅದೇ ಯುಜಿಡಿ ಇಲ್ಲ, ಯುಜಿಡಿಗೆ ಅದೇ ಬಂದಿದೆ ಮಾತಾಡೋ ಮಂತ್ರಿಗಳ ಹತ್ರ. ಹಾಂ ಸರ್, ಯುಜಿಡಿ ಇಲ್ಲ, ಯುಜಿಡಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಮತ್ತೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಸಹ ಕಣ್ಮುಚ್ಕೊಳ್ತಿದ್ದೀರಂತೆ, ದಯವಿಟ್ಟು ಸ್ವಲ್ಪ ಅವ್ರಿಗೆ ಎಚ್ಚರಿಕೆ ಕೆಲಸ ಮಾಡಿ. ಓಕೆ ಸರ್. ಇಷ್ಟು ಒಂದ್ ರೀತಿ ಶಿರ್ಸಿ ನಗರದ ನಗರಸಭೆಯ ಒಂದ್ ರೀತಿ ವ್ಯಾಪ್ತಿಯ ಜನಸಾಮಾನ್ಯರು, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತವ್ರೆ. ನಿಮ್ಗೆ ಏನಾದ್ರು ನೈತಿಕತೆ ಇದ್ರೆ ವಿಶೇಷವಾಗಿ ಬರೇ ನಗರಸಭೆಯಲ್ಲಿರ್ತಕ್ಕಂಥ ನಿಮ್ಮ ವ್ಯಾಪ್ತಿಯ ಕನಿಷ್ಠ ಒಂದ್ ರೀತಿ ಆ ಗುಂಡಿಗಳನ್ನ ಮುಚ್ಚಿ ಜನಗಳನ್ನ ರಕ್ಷಣೆ ಮಾಡಿ. ಸಾಕಷ್ಟು ಅನಾಹುತಗಳಾಗ್ತವೆ, ಅಪಘಾತಗಳಾಗ್ತವೆ. ಇಷ್ಟಾಗಿಯೂ ಸಹ ಯಾಕೆ ನಿಮ್ಮ ಮೌನ? ದಯವಿಟ್ಟು ಇನ್ಮೇಲಾದ್ರೂ ಸಹ ಈ ಗುಂಡಿಗಳನ್ನ ಮುಚ್ಚಬೇಕು ಅಂತ ಹೇಳ್ಬಿಟ್ಟು ಮನೆ MP ಅವ್ರಿಗೆ, MLA ಅವ್ರಿಗೆ ಮತ್ತೆ ಅಧಿಕಾರಿಗಳಿಗೆ ನಮ್ಮ ಮನವಿ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಇನ್ನಾದ್ರೂ ಶಿರಸಿ ನಗರದ ರಸ್ತೆಗಳ ತಗ್ಗು ಗುಂಡಿಗಳಿಗೆ ಮುಕ್ತಿ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.